ಇತಿಹಾಸಕಾರರಾದಂತಹ ಲಾನಾ ಸ್ವಾಮಿಯವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಲಾನಾ ಸ್ವಾಮಿಯವರೇ, ಅರಸರ ಟೈಮ್ನಲ್ಲಿ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ದಸರಾ, ಅದರ ಹೈಲೈಟ್ಸ್ ಹೇಳೋದಾದರೆ? ಮೈಸೂರು ದಸರಾ ತನ್ನ ವೈಭವವನ್ನು ಪಡ್ಕೊಂಡದ್ದೇ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ಆದರೆ ಹಾಗಾದರೆ ಮೈಸೂರಿಗೆ ಹೇಗೆ ಬಂತು ಅಂತ ನೋಡ್ಕೋಬೇಕು ದಸರಾನ. ಅದಕ್ಕೆ ಮುಂಚೆ ಮೈಸೂರಿಗೆ ದಸರಾ ಹೇಗೆ ಬಂದಿದ್ದು ಅಂತ ಹೇಳಿದ್ರೆ, ಶ್ರೀರಂಗಪಟ್ಟಣದಲ್ಲಿ ದಸರಾವನ್ನು ಆಚರಣೆ ಮಾಡ್ತಾಯಿದ್ರು. ಯಾವಾಗ ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಶ್ರೀರಂಗಪಟ್ಟಣವನ್ನು ಯಾವಾಗ ವಿಜಯನಗರ ಸಾಮ್ರಾಜ್ಯದ ರಾಜಪ್ರತಿನಿಧಿಗಳು ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು, ಅಲ್ಲಿ ಅವರು ತಮ್ಮ ಆಡಳಿತವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದಂತಹ ದಿನಗಳಲ್ಲಿ ದಸರಾವನ್ನು ಆಚರಣೆ ಮಾಡ್ತಾಯಿದ್ರು. ಈ ಪ್ರಾಂತ್ಯದ ಪಾಳೆಗಾರರನ್ನು ಕರೆಸಿ ಅವರುಗಳನ್ನು ಸಂತೈಸುವ ಮತ್ತು ಅವರಿಂದ ಅಭಿವಂದನೆಯನ್ನು ಸ್ವೀಕರಿಸ್ತಕ್ಕಂಥ ಮತ್ತು ಅವರನ್ನು ಮರ್ಯಾದೆ ಮಾಡ್ತಕ್ಕಂಥ ಪ್ರಯತ್ನವಾಗಿ ಅವರನ್ನೆಲ್ಲರನ್ನ ದೂರದ ಪ್ರದೇಶಗಳಿಗೆ ಕರೀಲಿಕ್ಕೆ ಸಾಧ್ಯ ಇಲ್ಲದೆ ಇಲ್ಲೇ ಕರೆದು ದಸರಾವನ್ನು ಆಚರಣೆ ಮಾಡುವಂಥ ಪದ್ಧತಿ ಇತ್ತು. ಯಾವಾಗ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನು ಗೆದ್ದುಕೊಂಡ್ರು 1610ರಲ್ಲಿ, ಆವಾಗ ಅವರಿಗೆ ಈ ದಸರಾ ಆಚರಣೆಯ ಮಹತ್ವ ಅರಿವಾಗಿ ಅವರು 1610ರಲ್ಲಿ ಮೊಟ್ಟ ಮೊದಲು ದಸರಾವನ್ನು ಆಚರಣೆ ಮಾಡಿ, ಅದು ಏನು ಅವರು ಆಚರಣೆ ಮಾಡಿದ್ರು ಅದನ್ನು ಆಸ್ಥಾನ ವಿದ್ವಾಂಸರಿಂದ ನಿಖರವಾಗಿ ಬರವಣಿಗೆಯ ರೂಪದಲ್ಲಿಟ್ಟು ಒಂದು ಕಟ್ಟಳೆಯನ್ನು ಮಾಡಿ, ನನ್ನ ಮುಂದಿನ ವಂಶಸ್ಥರು ಮುಂದಿನ ರಾಜರುಗಳು ಈ ಅನುಕ್ರಮದಲ್ಲಿಯೇ ದಸರಾವನ್ನು ಮಾಡಬೇಕು ಅಂತ ಅವರು ಒಂದು ನಿಬಂಧನೆಯನ್ನು ಮಾಡಿಕೊಟ್ರು. ಆ ನಿಬಂಧನೆಯನ್ನು ಇವತ್ತಿಗೂ ಮೈಸೂರು ಸಂಸ್ಥಾನದಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇದಕ್ಕೆ ಪೂರಕವಾಗಿ ಒಂದು ಸೇರ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲಘಟ್ಟದಲ್ಲಿ ಆಡಳಿತಾತ್ಮಕ ಬದಲಾವಣೆಗಳಾಯಿತು. ಯುರೋಪಿನ ಇಂಗ್ಲಿಷ್ ರೆಸಿಡೆಂಟರುಗಳು ಮೈಸೂರು ಅರಮನೆಯನ್ನು ಸೇರಿಕೊಂಡ್ರು. ಅನೇಕ ಇಂಗ್ಲಿಷ್ ಅಧಿಕಾರಿಗಳಿದ್ದರು, ಅವರಿಗೆ ದಸರಾಗೆ ಪ್ರವೇಶ ಇತ್ತಿಲ್ಲ. ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಈ ಎಲ್ಲ ಅಧಿಕಾರಿಗಳು ಕೇಳ್ಕೊಂಡಿದ್ದಕ್ಕಾಗಿ ನವಮಿಯ ದಿನ ರಾತ್ರಿ ಅವರು ತಮ್ಮ ಕಂಕಣವನ್ನು ವಿಸರ್ಜನೆ ಮಾಡಿದ ನಂತರ ಅವರು ಒಂದು ಯುರೋಪಿಯನ್ ದರ್ಬಾರು ಅಂಥೇಳಿ ಒಂದು ದರ್ಬಾರನ್ನು ಪ್ರಾರಂಭ ಮಾಡಿದ್ರು. ಅದು ಮೈಸೂರು ಸಂಸ್ಥಾನ ಯುರೋಪಿಯನ್ನರ ಒಂದು ಆಶ್ರಯದಲ್ಲಿ ಇರುವವರೆಗೆ, ಅಂದರೆ 1947ರವರೆಗೆ ಅದು ಮುಂದುವರ್ಕೊಂಡೋಯ್ತು. ನಂತರ ಅದು ನಿಂತು ಹೋಯಿತು. ಇದು ಆ ಕಾಲದ. ಮತ್ತು ಆ ಕಾಲದಲ್ಲಿ ಅನೇಕವಾದ ನೀವು ಚಿತ್ರಪಟಗಳನ್ನು, ದಸರಾ ಚಿತ್ರಪಟಗಳನ್ನು ನೋಡಿದ್ರೆ ಆ ಮೈಸೂರಿನ ಅರಮನೆಯ ವೈಭವ ಮತ್ತು ಆ ದಸರಾ ವೈಭವ ಹೇಗಿತ್ತು ಅಂತ ನಮಗೆ ಕಣ್ತುಂಬಿ ಬರುತ್ತೆ. ಅದಂತೂ ಮರೆಯಲ್ಲ ಸಾಧ್ಯವಾದಂತಹ ಒಂದು ದಿನಗಳವು. ಲಾನಾ ಸ್ವಾಮಿ ಅವರೀಗ ಜಂಬೂ ಸವಾರಿ ಅಂತಂದ್ರೆ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಚಾಮುಂಡೇಶ್ವರಿ ವಿಗ್ರಹದ ಮೆರವಣಿಗೆಯನ್ನ ಮಾಡೋದು. ಆದರೆ ಹಿಂದೆ ಅರಸರ ಸಂದರ್ಭದಲ್ಲಿ ಜಂಬೂ ಸವಾರಿಯಲ್ಲಿ ಸ್ವತಃ ಅವರೇ ಕೂರ್ತಾ ಇದ್ರು. ಇನ್ನು ಜಯಚಾಮರಾಜ ಒಡೆಯರ್ ಕಡೆಯ ಅರಸರಾಗಿ ಜಂಬೂ ಸವಾರಿಯಲ್ಲಿ ಆಸೀನರಾಗಿದ್ದಂಥದ್ದು. ಇದನ್ನ ಈ ಟೈಮ್ನಲ್ಲಿ, ಈ ಸಂದರ್ಭದಲ್ಲಿ ಹೇಗೆ ನೆನಪಿಸ್ಕೊಳ್ತೀರಿ ಸರ್? ಮೈಸೂರು ದಸರಾ ಅಂತಕ್ಕಂತಹದ್ದೇ ದಸರಾ ಬೆಳವಣಿಗೆಯನ್ನು ನಾನು ನಿಮ್ಗೆ ಹೇಳಿದಾಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ನಂತರ 1804ರ ನಂತರ ನಾವು ಮೈಸೂರಿನಲ್ಲಿ ಅತ್ಯಂತ ವೈಭವೋಪೇತವಾದಂತಹ ದಸರಾ ಆಚರಣೆಯನ್ನು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನೋಡ್ತೀವಿ. ಮೈಸೂರಿನಲ್ಲಿ ಪ್ರಾಯಶಃ ನನಗೆ ತಿಳಿದಿರೋ ಹಾಗೆ ಈ ಆನೆಯ ಮೇಲೆ ಅಂಬಾರಿಯನ್ನಿಟ್ಟು ಅಂಬಾರಿಯಲ್ಲಿ ಮಹಾರಾಜರು ಕುಳಿತುಕೊಳ್ತಕ್ಕಂತಹ ಈ ಸಂಪ್ರದಾಯ ಶುರುವಾದದ್ದು 10ನೇ ಚಾಮರಾಜ ಒಡೆಯರ ಕಾಲದಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದಸರಾ ಆಚರಣೆಯ ಬಗ್ಗೆ ಒಂದು ಅದ್ಭುತವಾದಂತಹ, ಮುಮ್ಮಡಿ ಕೃಷ್ಣರಾಜ ಒಡೆಯರೇ 1860ರಲ್ಲಿ ನಿರ್ಮಿಸಿದಂತಹ ಜಗನ್ಮೋಹನ ಅರಮನೆಯಲ್ಲಿ ಒಂದು ಚಿತ್ರ ಇದೆ. ಆ ಚಿತ್ರ ಏನು ಹೇಳುತ್ತೆ ಅಂದರೆ, ಮಹಾರಾಜರು ದೊಡ್ಡ ಸಾರೋಟಿನಲ್ಲಿ 6 ಸಣ್ಣ ಸಣ್ಣ ಆನೆಗಳು ಎಳಿತಾ ಇರ್ತಕ್ಕಂಥ ಒಂದು ದೊಡ್ಡ ಸಾರೋಟಿನಲ್ಲಿ ಕುಳಿತು ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಒಂದು ಅದ್ಭುತವಾದಂತಹ ಚಿತ್ರಣವನ್ನು ನಮಗೆ ಜಗನ್ಮೋಹನ ಅರಮನೆಯ 2ನೇ ಮಹಡಿಯ ಗೋಡೆಯಲ್ಲಿ ದಸರಾ ಚಿತ್ರಕಲಾ ಗ್ಯಾಲರಿಯಲ್ಲಿ ರಚಿಸಿದ್ದಾರೆ. ಅದನ್ನು ನಾವು ನೋಡಿದ್ರೆ ಏನು ಅರ್ಥ ಆಗ್ತದೆ ಅಂದರೆ, ಆ ಕಾಲದವರೆಗೆ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ದಸರಾವೆಲ್ಲ ಆ ಮಾದರಿಯಲ್ಲಿ ನಡೆದಿದೆ. ಮತ್ತು ನಂತರದ ಕಾಲಘಟ್ಟದಲ್ಲಿ 10ನೇ ಚಾಮರಾಜ ಒಡೆಯರ ಕಾಲಘಟ್ಟದಲ್ಲಿ ಅವರು ದಸರಾವನ್ನು ನೆರವೇರಿಸುವಂತಹ ಸಮಯದಲ್ಲಿ ನಮಗೆ ಜಂಬೂ ಸವಾರಿ ಅಂದರೆ ಆನೆಯ ಮೇಲೆ ಅಂಬಾರಿಯನ್ನಿಟ್ಟು ಅಂಬಾರಿಯಲ್ಲಿ ಮಹಾರಾಜರ ನಂತರ ಯುವರಾಜರು ಮತ್ತು ಮಹಾರಾಜರ ಸೋದರ ಮಾವ ಈ 3 ಜನ ದಸರೆಯ ಮೆರವಣಿಗೆಯಲ್ಲಿ ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಆಯಿತು. ನಾಲ್ವಡಿಯವರು ಬಂದ ಹೊತ್ತಿಗೆ ಏನಾಯಿತು ಅಂತ ಹೇಳಿದ್ರೆ, ನಾಲ್ವಡಿಯವರು ಅಂದರೆ
ಕೃಷ್ಣರಾಜ ಒಡೆಯರು, 4ನೇ ಕೃಷ್ಣರಾಜ ಒಡೆಯರು, ಯುವರಾಜರಾದಂತಹ ಕಂಠೀರವ ನರಸರಾಜ ಒಡೆಯರು, ಅವರ ಮಗರಾದಂತಹ ಜಯಚಾಮರಾಜ ಒಡೆಯರ ಜನನದ ನಂತರ ಅವರು ಈ 3 ಜನ ಹೋಗ್ತಾ ಇದ್ದಂತಹ ಚಿತ್ರವನ್ನು ಕೂಡ ನಾವು ನೋಡ್ಬೋದು. ಮಧ್ಯೆ ಅನೇಕ ಬದಲಾವಣೆಗಳು ನಡೆದಿವೆ, ಅವುಗಳ ಬೆಳವಣಿಗೆ ಅವಶ್ಯಕತೆ ಇಲ್ಲ. ಮತ್ತು ನಾಲ್ವಡಿಯವರ ಕಾಲಘಟ್ಟದಲ್ಲಿ ದಸರಾ ಮೆರವಣಿಗೆಯನ್ನು ಎಷ್ಟು ಸಶಕ್ತವಾಗಿ ಮತ್ತು ಎಷ್ಟು ಅಲಂಕಾರಿಕವಾಗಿ, ಎಷ್ಟು ಭದ್ರತೆಯಿಂದ ನಡೆಸ್ಬೋದೋ ಆ ಎಲ್ಲ ಬದಲಾವಣೆಗಳನ್ನು ನಾವು ದಸರಾ ಕಡತಗಳನ್ನು ಅಧ್ಯಯನ ಮಾಡಿದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.